ನಮ್ಮ ಗಂಟಲು ಚೆನ್ನಾಗಿತ್ತು ಅಂದರೆ ನಾವು ತಿನ್ನೋ ಆಹಾರದಿಂದಲೇ ನಮ್ಮ ಬಾಡಿ ವಿಟಮಿನ್ ಬಿ12ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಇವಾಗ ಕೆಲವೊಬ್ರು ಹೇಳ್ತಾರೆ ನಾನ್ ವೆಜ್ ತಿನ್ನೋದ್ರಿಂದ ಮಾತ್ರ ನಮಗೆ ವಿಟಮಿನ್ ಬಿ12 ಸಿಗೋದು ಅಂತ ಹೇಳ್ಬಿಟ್ಟು. ಆದರೆ ವೆಜಿಟೇರಿಯನಲ್ಲೂ ವಿಟಮಿನ್ ಬಿ12 ಸಿಗುತ್ತೆ. ಸಿಗಬೇಕು ಅಂತ ಅಂದರೆ ಫಸ್ಟ್ ಏನಿರಬೇಕು ಅಂದರೆ ನಮ್ಮ ಗಂಟಲು ಚೆನ್ನಾಗಿರಬೇಕು. ನಮ್ಮ ಗಂಟಲು ಚೆನ್ನಾಗಿತ್ತು ಅಂದರೆ ನಾವು ತಿನ್ನೋ ನಾವೇನು ಆಹಾರ ತಿಂತೀವಲ್ಲ ಅದ್ರ ಮೂಲಕನೇ ನಮ್ಮ ಬಾಡಿ ವಿಟಮಿನ್ ಬಿ12ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ವಿಟಮಿನ್ ಬಿ12 ನಮಗೆ ಸಿಗಬೇಕು ಅಂದರೆ ನಾವು ಯಾವ ಆಹಾರನ ತೊಗೊಬೇಕಾಗುತ್ತೆ, ಹಾಗೆ ಯಾವ ಆಹಾರಗಳನ್ನು ನಾವು ತಗೊಬಾರ್ದು, ಯಾವ ಆಹಾರಗಳನ್ನು ತೊಗೊಂಡ್ರೆ ನಮಗೆ ವಿಟಮಿನ್ ಬಿ12 ನಮ್ಮ ದೇಹದಲ್ಲಿ ಕಮ್ಮಿ ಆಗ್ತಾ ಹೋಗುತ್ತೆ, ಯಾವ ಆಹಾರಗಳನ್ನು ನಾವು ತಗೊಳೋದ್ರ ಮೂಲಕ ನಮ್ಮ ದೇಹದಲ್ಲಿ ವಿಟಮಿನ್ ಬಿ12 ಜಾಸ್ತಿ ಆಗ್ತಾ ಹೋಗುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಿ. ವಿಟಮಿನ್ ಬಿ12 ನಮ್ಮ ದೇಹದಲ್ಲಿ ಕರುಳಿನಲ್ಲಿ ಇರುವ ಒಳ್ಳೆಯ ಬ್ಯಾಕ್ಟೀರಿಯಾದಿಂದ ಉತ್ಪತ್ತಿಯಾಗುತ್ತೆ. ಒಂದು ದಿನಕ್ಕೆ 2.4 ಮೈಕ್ರೋಗ್ರಾಮ್ಸ್ರಷ್ಟು ವಿಟಮಿನ್ ಬಿ12 ನಮಗೆ ಬೇಕು. ಒಬ್ಬ ಆರೋಗ್ಯವಂತ ಮನುಷ್ಯನಿಗೆ ವಿಟಮಿನ್ ಬಿ12 ಎಷ್ಟು ಇರಬೇಕು ಅಂತ ಹೇಳೋದಾದರೆ 200ರಿಂದ 900 ಒಳಗಡೆ ವಿಟಮಿನ್ ಬಿ12 ಒಬ್ಬ ಆರೋಗ್ಯವಂತ ಮನುಷ್ಯನಿಗೆ ವಿಟಮಿನ್ ಬಿ12 ಬೇಕಾಗುತ್ತೆ. 200ಗಿಂತ ಕಮ್ಮಿ ಏನಾದ್ರು ಇತ್ತು ಅಂದರೆ, ಯಾರಿಗೆಲ್ಲ 200ಗಿಂತ ಕಮ್ಮಿ ಇರುತ್ತೆ ವಿಟಮಿನ್ ಬಿ12 ಅವರು ವಿಟಮಿನ್ ಬಿ12 ಡಿಫಿಷಿಯನ್ಸಿ ಆಗ್ತಾ ಹೋಗ್ತಾರೆ. ಅಂದರೆ ಅವರಿಗೆ ವಿಟಮಿನ್ ಬಿ12ನ ಕೊರತೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಈಗ ವಿಟಮಿನ್ ಬಿ12 ಅಂದರೆ ಏನು ಅಂತ ಲಾಸ್ಟ್ ವಿಡಿಯೋದಲ್ಲಿ ನಾನು ಡೀಟೇಲಾಗಿ ಹೇಳಿದ್ದೀನಿ. ಈಗ ವಿಟಮಿನ್ ಬಿ12 ಕಮ್ಮಿ ಇತ್ತು ಅಂದರೆ ಅವರಿಗೆ ಯಾವೆಲ್ಲ ಕಾಯಿಲೆಗಳು ಬರುತ್ತೆ, ಯಾವೆಲ್ಲ ಕಾಯಿಲೆಗಳ ಲಕ್ಷಣಗಳು, ಇವಾಗ ವಿಟಮಿನ್ ಬಿ12 ಡಿಫಿಷಿಯನ್ಸಿ ಇದೆ ಅಂದರೆ ಅವರಿಗೆ ಯಾವೆಲ್ಲ ಸಿಂಪ್ಟಮ್ಸ್ ಅವರ ಬಾಡಿ ಅವರಿಗೆ ತೋರಿಸುತ್ತೆ ಅಂತ ನಾನು ಡೀಟೇಲಾಗಿ ಒಂದು ವಿಡಿಯೋನ ಮಾಡಿ ಹಾಕಿದ್ದೀನಿ. ಸೊ ಇದ್ರ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ನಿಮಗೆ ಆ ವಿಡಿಯೋನ ನೀವು ವಾಚ್ ಮಾಡ್ಬೋದು. ಈ ವಿಡಿಯೋದಲ್ಲಿ ನಾನು ವಿಟಮಿನ್ ಬಿ12 ಜಾಸ್ತಿ ಆಗೋದಕ್ಕೆ ನಾವು ಯಾವ ಆಹಾರ ತಿನ್ನಬೇಕಾಗುತ್ತೆ, ಹಾಗೆ ಯಾವ ಆಹಾರನ ವಿಟಮಿನ್ ಬಿ12 ಕಮ್ಮಿ ಆಗಬಾರ್ದು ಅಂದರೆ ಯಾವ ಆಹಾರನ ನಾವು ತಿನ್ನಬಾರ್ದು ಅಂತ ಡೀಟೇಲಾಗಿ ಹೇಳ್ತೀನಿ, ಆಯಿತಾ. ಸೊ ಬನ್ನಿ ಹಾಗಾದರೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಹೋಗೋಣ. ಸೊ ಯಾವೆಲ್ಲ ಆಹಾರಗಳನ್ನು ನಾವು ಸ್ಕಿಪ್ ಮಾಡಬೇಕಾಗುತ್ತೆ ವಿಟಮಿನ್ ಬಿ12 ನಮಗೆ ಕಮ್ಮಿ ಆಗಬಾರ್ದು ಅಂದರೆ ನಾವು ಯಾವೆಲ್ಲ ಆಹಾರಗಳನ್ನ ತಿನ್ನಬಾರ್ದು ಅಂತ ಹೇಳೋದಾದರೆ, ಫಸ್ಟ್ನೇದು ಬಂದುಬಿಟ್ಟು ಸೋಡಾ, ಕೋಕಾ-ಕೋಲಾ ಈ ಥರದ್ದೆಲ್ಲ ನಾವು ಯಾವುದು ತಿನ್ನಬಾರ್ದು. ಬೇಕ್ರಿ ಐಟಮ್ಸು, ಕೇಕು, ಆಮೇಲೆ ಸ್ವೀಟ್ಸ್ ಐಟಮ್ಸು, ಮೈದಾಯಿಂದ ಮಾಡಿರುವಂತಹ ಸ್ವೀಟ್ಸ್ ಐಟಮ್ಸು, ಮತ್ತು ಜಂಕ್ ಫುಡ್ಸ್ ಯಾವುದು ನಾವು ತಿನ್ನಬಾರ್ದು. ಇವಾಗ ಪಿಜ್ಜಾ, ಬರ್ಗರು ಇವಾಗ ಆ ಥರ, ಮತ್ತು ಆಲ್ಕೋಹಾಲ್ ತೊಗೊಬಾರ್ದು. ಇದನ್ನೆಲ್ಲ ನಾವು ತೊಗೊಳೋದ್ರಿಂದ ಏನಾಗುತ್ತೆ ಅಂದರೆ ವಿಟಮಿನ್ ಬಿ12 ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗೋದಿಲ್ಲ. ಅದು ವಿಟಮಿನ್ ಬಿ12 ನಮಗೆ ಕಮ್ಮಿ ಆಗ್ತಾ ಹೋಗುತ್ತೆ ಇದನ್ನೆಲ್ಲ ತೊಗೊಳೋದ್ರಿಂದ. ಸೊ ಇದಿಷ್ಟು ನಮ್ಮ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ. ಸೊ ಇದನ್ನು ಯಾವುದನ್ನು ನಾವು ತೊಗೊಬಾರ್ದು. ಹಾಗಾದರೆ ಏನು ತೊಗೊಬೇಕು ಅಂತ ಹೇಳೋದಾದರೆ, ನಮ್ಮ ದಿನನಿತ್ಯದ ಆಹಾರದಲ್ಲಿ ಒಳ್ಳೆಯ ಪೋಷಕಾಂಶ ಇರುವಂತಹ ಆಹಾರಗಳನ್ನು ನಾವು ತೊಗೊಬೇಕಾಗುತ್ತೆ. ಯಾರೆಲ್ಲ ಒಳ್ಳೆಯ ಪೋಷಕಾಂಶ ಇರುವಂಥ ಆಹಾರ ತೊಗೊಳೋದಿಲ್ವೋ ಅವರಿಗೆಲ್ಲ ವಿಟಮಿನ್ ಬಿ12 ಡಿಫಿಷಿಯನ್ಸಿ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಹೈ ಡೋಸೇಜ್ ಇರುವ ಮೆಡಿಸಿನ್ ತೊಗೊಬಾರ್ದು. ಇವಾಗ ಕೆಲವೊಬ್ಬರೆಲ್ಲ ಜಾಸ್ತಿ ಮೆಡಿಸಿನ್ ತೊಗೊತಿರ್ತಾರೆ. ನೀವು ಸಣ್ಣ ಪುಟ್ಟ ನೋವಿಗೂ ಕೂಡ ಪೈನ್ ಕಿಲ್ಲರ್ ಜಾಸ್ತಿ ತೊಗೊತಿರ್ತಾರೆ. ಇವಾಗ ಕಾಲು ನೋವು, ಸೊಂಟ ನೋವು ಇತ್ತು ಅಂದರೆ, ಮೈಕೈ ನೋವು ಇತ್ತು ಅಂದರೆ ಅಂಥವ್ರು ಜಾಸ್ತಿ ಪೈನ್ ಕಿಲ್ಲರ್ನ ಯೂಸ್ ಮಾಡ್ತಿರಲ್ವಾ, ಅಂಥವ್ರಿಗೂ ಕೂಡ ವಿಟಮಿನ್ ಬಿ12 ಡಿಫಿಷಿಯನ್ಸಿ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ನಮ್ಮ ಬಾಡಿಯಲ್ಲಿ ಇಂಟೆಸ್ಟೈನ್ ಅಲ್ಲಿರುವ ಒಳ್ಳೆಯ ಬ್ಯಾಕ್ಟೀರಿಯಾ ಸತ್ತು ಹೋಗ್ತಾ ಬರುತ್ತೆ. ಇದನ್ನೆಲ್ಲ ನಾವು ತೊಗೊಳೋದ್ರಿಂದ ನಮ್ಮ ಬಾಡಿಯಲ್ಲಿರುವಂತಹ ಒಂದು ಒಳ್ಳೆಯ ಬ್ಯಾಕ್ಟೀರಿಯಾ ಅದು ಸತ್ತು ಹೋಗ್ತಾ ಹೋಗುತ್ತೆ. ಆಗ ವಿಟಮಿನ್ ಬಿ12 ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗೋದಿಲ್ಲ. ಹಾಗಾಗಿ ಇದನ್ನೆಲ್ಲ ನಾವು ಯಾವುದೇ ಕಾರಣಕ್ಕೂ ತೊಗೊಬಾರ್ದು. ಹಾಗಾದರೆ ಏನು ತೊಗೊಬೇಕು? ನಾವು ವೆಜಿಟೇರಿಯನು, ಫಸ್ಟ್ ಮೇಯ್ನಾಗಿ ವೆಜಿಟೇರಿಯನು ಏನು ತೊಗೊಳೋದ್ರ ಮೂಲಕ ನಾವು ವಿಟಮಿನ್ ಬಿ12ನ ನಮ್ಮ ದೇಹದಲ್ಲಿ ಉತ್ಪತ್ತಿ ಮಾಡ್ಕೊಬೋದು. ಮತ್ತು ವಿಟಮಿನ್ ಬಿ12 ಜಾಸ್ತಿ ಆಗಬೇಕಾದ್ರೆ ನಾವು ಏನು ತೊಗೊಬೇಕು ಅಂತ ಇವಾಗ ಹೇಳೋದಾದರೆ, ಫಸ್ಟ್ನೇದು ಬಂದುಬಿಟ್ಟು ನಾವು ಜಾಸ್ತಿ ಮೊಸರು, ಮಜ್ಜಿಗೆ ಈ ಥರದನ್ನ ಯೂಸ್ ಮಾಡಬೇಕು. ಅದರಲ್ಲೂ ಹೇಳಬೇಕು ಅಂದರೆ ದೇಶೀಯ ಹಸುವಿನ ಮೊಸರು, ಮಜ್ಜಿಗೆ ಇದನ್ನು ಜಾಸ್ತಿ ಯೂಸ್ ಮಾಡ್ತಾ ಬರೋದ್ರಿಂದ ನಮಗೆ ವಿಟಮಿನ್ ಬಿ12 ಸಿಗುತ್ತೆ. ಮತ್ತು ಚೀಸ್ ಜಾಸ್ತಿ ಯೂಸ್ ಮಾಡಬೇಕು, ಇದರಲ್ಲೂ ಸಹ ವಿಟಮಿನ್ ಬಿ12 ಸಿಗುತ್ತೆ. ಮತ್ತು ಇಡ್ಲಿ, ದೋಸೆ, ಮತ್ತು ನಾಟಿ ಅಣಬೆ ಇದನ್ನೆಲ್ಲ ನಾವು ಯೂಸ್ ಮಾಡ್ತಾ ಬರೋದ್ರಿಂದ ನಮಗೆ ವಿಟಮಿನ್ ಬಿ12 ಸಿಗುತ್ತೆ. ಮತ್ತು ಸೀಡ್ಸ್ ಯೂಸ್ ಮಾಡಬೇಕು. ಯಾವ ಸೀಡ್ಸ್ ಅಂದರೆ ಅಗಸೆ ಬೀಜ. ಈಗ ಅಗಸೆ ಬೀಜನ ಯಾವ ಥರ ಯೂಸ್ ಮಾಡ್ಬೋದು ಅಂದರೆ, ಅಗಸೆ ಬೀಜನ ಫ್ರೈ ಮಾಡಿಬಿಟ್ಟು ಪುಡಿ ಮಾಡ್ಕೊಂಡ್ಬಿಟ್ಟು ಅದ್ರ ಮೂಲಕನೂ ಯೂಸ್ ಮಾಡ್ಬೋದು. ಅಗಸೆ ಬೀಜದ ಚಟ್ನಿ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಈ ಥರ ಎಲ್ಲ ಅಗಸೆ ಬೀಜ ಯೂಸ್ ಮಾಡ್ಬೋದು. ಮತ್ತು ಸೋಯಾಬೀನ್ಸ್ ಯೂಸ್ ಮಾಡಬೇಕು. ಮತ್ತು ಪಾಲಕ್ ಸೊಪ್ಪು, ಮತ್ತು ಮೊಳಕೆ ಕಟ್ಟಿರುವ ಕಾಳು ನಾವು ಯೂಸ್ ಮಾಡೋದ್ರಿಂದನೂ ಕೂಡ ನಮಗೆ ವಿಟಮಿನ್ ಬಿ12 ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗುತ್ತೆ. ಸೊ ಇದನ್ನೆಲ್ಲ ನಾವು ತಿಂತಾ ಬರೋದ್ರಿಂದ ನಮಗೆ ವಿಟಮಿನ್ ಬಿ12 ಡಿಫಿಷಿಯನ್ಸಿ ಬರೋದಿಲ್ಲ. ಮತ್ತು ಇದ್ರ ಜೊತೆಗೆ ಸಿರಿಧಾನ್ಯಗಳನ್ನು ಯೂಸ್ ಮಾಡಿ, ಸಿರಿಧಾನ್ಯಗಳ ಗಂಜಿನ ಮಾಡಿಕೊಂಡು ನಾವು ಕುಡಿತಾ ಬರೋದ್ರಿಂದನೂ ಅಷ್ಟೇ ನಮಗೆ ವಿಟಮಿನ್ ಬಿ12 ಕೊರತೆ ಬರೋದಿಲ್ಲ. ರಾಗಿ ಗಂಜಿ ಮಾಡ್ಕೊಂಡು ಕುಡಿಬೋದು, ರಾಗಿ ಅಂಬಲಿ, ಮತ್ತು ರಾಗಿ ರೊಟ್ಟಿ, ರಾಗಿ ಮುದ್ದೆ ಇದನ್ನು ಜಾಸ್ತಿ ಯೂಸ್ ಮಾಡ್ತಾ ಬರ್ರಿ. ಮತ್ತು ಜೋಳದ ಅಂಬಲಿ, ಜೋಳದ ರೊಟ್ಟಿ, ಜೋಳದ ಗಂಜಿ ಇದನ್ನೆಲ್ಲ ನಾವು ಕುಡಿತಾ ಬರೋದ್ರಿಂದ ನಮಗೆ ವಿಟಮಿನ್ ಬಿ12 ಡಿಫಿಷಿಯನ್ಸಿ ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಮತ್ತು ಜಾಸ್ತಿ ಪನ್ನೀರನ್ನು ಯೂಸ್ ಮಾಡ್ಬೋದು. ಪನ್ನೀರ್ ಯೂಸ್ ಮಾಡೋದ್ರಿಂದನೂ ಅಷ್ಟೇ ನಮಗೆ ವಿಟಮಿನ್ ಬಿ12 ಸಿಗ್ತಾ ಹೋಗುತ್ತೆ. ಈಗ ಮಿಲ್ಕಲ್ಲಿ ಎಷ್ಟು ಸಿಗುತ್ತೆ ಅಂತ ಹೇಳೋದಾದರೆ, 250 ml ನೀವು ತೊಗೊಂಡ್ರಿ ಅಂದರೆ 1.0 ಇಂದ 1.2 mgವರೆಗೂ ನಮಗೆ ಸಿಗುತ್ತೆ. ಕರ್ಡಲ್ಲೂ ಅಷ್ಟೇ 1 ಕಪ್ ನೀವು ಮೊಸರು ಯೂಸ್ ಮಾಡಿದ್ರಿ ಅಂದರೆ 0.8 ಇಂದ 1.
mgವರೆಗೂ ನಮಗೆ ಸಿಗ್ತಾ ಹೋಗುತ್ತೆ ಇದು ವಿಟಮಿನ್ B12. ನೆಕ್ಸ್ಟ್ ಪನ್ನೀರಲ್ಲೂ ಅಷ್ಟೇ, ಪನ್ನೀರ್ ನಾವೇನಾದ್ರು ಯೂಸ್ ಮಾಡಿದ್ವಿ ಅಂದರೆ 1.ಇಂದ 1.5 mgವರೆಗೂ ನಮಗೆ ವಿಟಮಿನ್ B12 ಸಿಗ್ತಾ ಹೋಗುತ್ತೆ. ಸೊ ಇದನ್ನೆಲ್ಲ ನಾವು ಯೂಸ್ ಮಾಡೋದ್ರಿಂದ ನಮಗೆ ವಿಟಮಿನ್ B12 ಚೆನ್ನಾಗಿ ಸಿಗ್ತಾ ಹೋಗುತ್ತೆ. ವಿಟಮಿನ್ B12ಇಂದ ಯಾವುದೇ ಥರದ ಕೊರತೆ ಆಗೋದಿಲ್ಲ. ಇನ್ನು ಫ್ರೂಟ್ಸ್ ವಿಚಾರದಲ್ಲಿ ಹೇಳಬೇಕು ಅಂದರೆ ಯಾವೆಲ್ಲ ಫ್ರೂಟ್ಸ್ ತಿನ್ಬೋದು ಅಂತ ಹೇಳಿದಾದರೆ, ಕಿವಿ ಹಣ್ಣು ತಿನ್ಬೋದು, ಪೇರ್ಲೆ ಹಣ್ಣು ತಿನ್ಬೋದು, ಮತ್ತು ಪೊಮಿಗ್ರೇಟ್ ತಿನ್ಬೋದು. ಇದರಿಂದನೂ ಸಹ ನಮಗೆ ವಿಟಮಿನ್ B12 ಸಿಗ್ತಾ ಹೋಗುತ್ತೆ. ಮತ್ತು ಬ್ಲ್ಯಾಕ್ ಬೆರೀಸು, ಆರೆಂಜು ಇದನ್ನೆಲ್ಲ ನಾವು ತಿಂತಾ ಬರೋದ್ರಿಂದ, ಆಪಲ್ಲು ಇದನ್ನೆಲ್ಲ ನಾವು ತಿಂತಾ ಬರೋದ್ರಿಂದ ನಮಗೆ ವಿಟಮಿನ್ B12 ಡಿಫಿಷಿಯನ್ಸಿ ಬರೋದಿಲ್ಲ. ಇನ್ನು ವೆಜಿಟೇಬಲ್ಸ್ ಯಾವ್ದು ಯೂಸ್ ಮಾಡ್ಬೋದು ಅಂತ ಹೇಳೋದಾದರೆ, ಬ್ರೊಕೊಲಿ ಯೂಸ್ ಮಾಡ್ಬೋದು, ಪೊಟೊಟೊ ಯೂಸ್ ಮಾಡ್ಬೋದು, ಬೀಟ್ರೋಟ್ ಯೂಸ್ ಮಾಡ್ಬೋದು, ಕ್ಯಾರೆಟ್ ಯೂಸ್ ಮಾಡ್ಬೋದು. ಹಸಿ ತರಕಾರಿಗಳನ್ನು ಹಾಗೆ ಹೆಚ್ಕೊಂಡ್ಬಿಟ್ಟು ಸಲಾಡ್ ಥರ ಮಾಡ್ಕೊಂಡ್ಬಿಟ್ಟು ನೀವು ತಿಂತಾ ಬರ್ಬೋದು. ಹಾಗೆ ಸೊಪ್ಪು ತರಕಾರಿಗಳನ್ನ ಜಾಸ್ತಿ ತಿನ್ನಿ, ಸೊಪ್ಪುಗಳ ಪಲ್ಯಗಳನ್ನ ಜಾಸ್ತಿ ಯೂಸ್ ಮಾಡ್ತಾ ಬನ್ನಿ. ರೊಟ್ಟಿ ಅದಕ್ಕೆಲ್ಲ ಸೊಪ್ಪಿನ ಪಲ್ಯನೇ ಜಾಸ್ತಿ ಯೂಸ್ ಮಾಡ್ತಾ ಬನ್ನಿ. ಇದನ್ನೆಲ್ಲ ನೀವು ತಿಂತಾ ಬರೋದ್ರಿಂದ, ಇದ್ರ ಜೊತೆಗೆ ಮತ್ತೆ ಏನು ಹೇಳಬೇಕು ಅಂದರೆ ಬಾದಾಮಿ ತಿನ್ಬೋದು. ಬಾದಾಮಿ ರಾತ್ರಿ ನೀರಲ್ಲಿ ನೆನೆಸಿಟ್ಬಿಟ್ಟು ಬೆಳಗ್ಗೆ ಸಿಪ್ಪೆ ತೆಗೆದುಬಿಟ್ಟು ಆ ಬಾದಾಮಿನ 4ರಿಂದ 5 ಡೈಲಿ ತಿಂತಾ ಬರೋದ್ರಿಂದನೂ ಅಷ್ಟೇ ಚೆನ್ನಾಗಿ ಒಳ್ಳೆ ಇಂಪ್ರೂವ್ ಆಗುತ್ತೆ ನಮಗೆ ವಿಟಮಿನ್ B12. ಇದ್ರ ಜೊತೆಗೆ ಮೊಟ್ಟೆನೂ ತಿನ್ಬೋದು. ಮೊಟ್ಟೆನೂ ಕೂಡ ವೆಜಿಟೇರಿಯನು. ಸೊ ಮೊಟ್ಟೆ ತಿನ್ನೋದ್ರಿಂದನೂ ಕೂಡ ನಮಗೆ ತುಂಬಾ ಒಳ್ಳೆಯದು. ಹಾಗೆ ಕಾರ್ನ್ ಯೂಸ್ ಮಾಡ್ತಾ ಬನ್ನಿ. ಕಾರ್ನಲ್ಲೂ ಅಷ್ಟೇ ಒಳ್ಳೆಯ ಪೋಷಕಾಂಶ ಇರುತ್ತೆ. ಇವಾಗ ಕಾರ್ನ ನಾವು ಸಲಾಡ್ ಥರ ಮಾಡ್ಕೊಂಡ್ಬಿಟ್ಟು ತಿನ್ಬೋದು, ಇಲ್ಲ ಬೇಯಿಸ್ಕೊಂಡ್ಬಿಟ್ಟು ಕಾರ್ನ ತಿನ್ಬೋದು. ಇದರಿಂದ ಕೂಡ ವಿಟಮಿನ್ B12 ಡಿಫಿಷಿಯನ್ಸಿ ನಿಮಗೆ ಏನಾದ್ರು ಇತ್ತು ಅಂದರೂ ಕೂಡ ನಿವಾರಣೆ ಆಗುತ್ತೆ. ಹಾಗೆ ಮುಂದೆ ಕೂಡ ಯಾವಾಗಲೂ ವಿಟಮಿನ್ B12 ಡಿಫಿಷಿಯನ್ಸಿ ನಿಮಗೆ ಬರೋದಿಲ್ಲ. ಇವಾಗ ನಾನು ಹೇಳಿರುವಂಥ ಇಷ್ಟು ಆಹಾರಗಳನ್ನ ನೀವು ಕಂಟಿನ್ಯೂಸ್ 3ರಿಂದ 4 ತಿಂಗಳು ತಿಂತಾ ಬರೋದ್ರಿಂದ ನಿಮಗೆ ಯಾವುದೇ ಕಾರಣಕ್ಕೂ ವಿಟಮಿನ್ B12 ಡಿಫಿಷಿಯನ್ಸಿ ನೆಕ್ಸ್ಟ್ ಬರೋದಿಲ್ಲ. ಅಕಸ್ಮಾತ್ ಬಂದಿತ್ತು ಅಂದರೂ ಕೂಡ ನಿವಾರಣೆ ಆಗುತ್ತೆ. ಸೊ ಇದಿಷ್ಟು ಇವತ್ತಿನ ಇನ್ಫಾರ್ಮೇಷನ್ ಆಗಿತ್ತು. ಇವತ್ತಿನ ಇನ್ಫಾರ್ಮೇಷನ್ ನಿಮಗೆ ತುಂಬಾ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ವಾಚ್ ಮಾಡಿ. ನೀವೊಂದು ಸಪೋರ್ಟ್ ಕೊಟ್ಟರೆ ನಾನು ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ನನಗೆ ಒಂದು ಪ್ರೋತ್ಸಾಹ ಸಿಕ್ಕಂಗಾಗುತ್ತೆ. ಹಾಗಾಗಿ ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.